ಹಲೋ ಎವ್ರಿವನ್, ಎಲ್ರಿಗೂ ನಮಸ್ತೆ ಗಾಯ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಕ್ಯಾಪ್ರಿ ಲೋನ್ಸ್ ಇಂದ ಯಾವ ರೀತಿಯಾಗಿ ನಾವು ಲೋನ್ ತಗೊಳ್ಳೋದು, ಇಲ್ಲಿ ಏನೆಲ್ಲ ಡೀಟೇಲ್ಸ್ ಇರುತ್ತೆ, ಏನೆಲ್ಲ ನಾವು ಎಲಿಜಿಬಿಲಿಟಿ ಇರಬೇಕಾಗುತ್ತೆ, ನಮಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋ ಒಂದು ಡೀಟೇಲ್ ಇನ್ಫಾರ್ಮೇಷನ್ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗಾಯ್ಸ್, ನೀವೇನಾದರೂ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದೀರಾ ನಮ್ಮ ಚಾನಲ್ನ, ಹಾಗಾದರೆ ಮೊದಲೇದಾಗಿ ನೀವು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಂದ ನಾನು ಹಾಕುವಂಥ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಈ ಒಂದು ಅಪ್ಲಿಕೇಶನ್ ಏನಿದೆ ಕ್ಯಾಪ್ರಿ ಗ್ಲೋಬಲ್ ಕ್ಯಾಪಿಟಲ್ ಲಿಮಿಟೆಡ್ ಕಡೆಯವ್ರದ್ದಾಗಿದೆ. ಹಾಗೆ ಈ ಒಂದು ಅಪ್ಲಿಕೇಶನ್ಗೆ ನೀವು ನೋಡ್ತಾ ಇರ್ಬೋದು 4.7 ರಿವ್ಯೂಸ್ ಇದೆ, 3+ ರೇಟೆಡ್ ಇದೆ, ಹಾಗೆ 500K+ ಡೌನ್ಲೋಡ್ಸ್ ಕೂಡ ಆಲ್ರೆಡಿ ಮಾಡ್ಕೊಂಡಿದ್ದಾರೆ. ಈ ಒಂದು ಅಪ್ಲಿಕೇಶನಲ್ಲಿ ನೀವು ಈಸಿಯಾಗಿ ಲೋನ್ ತೊಗೋಬಹುದು. ನಿಮ್ಗೇನಾದರೂ ಸ್ಮಾಲ್ ಲೋನ್ ಅಥವಾ ಜಾಸ್ತಿನೇ ಲೋನ್ ಬೇಕಿತ್ತು ಅಂದರೆ ಈ ಒಂದು ಅಪ್ಲಿಕೇಶನಲ್ಲಿ ನಿಮಗೆ ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ನೀವೇನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಥವಾ ನಿಮ್ಮ ಒಂದು ಪರ್ಸ್ನಲ್ ಯೂಸ್ಗೆ ಲೋನ್ ಬೇಕಿತ್ತು ಅಂತ ನಿಮಗೆ ನೆಸಸರಿ ಇದೆನಾ, ಹಾಗಾದರೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ. ಬಿಕಾಸ್ ಇಲ್ಲಿ ಯಾವ ರೀತಿಯಾಗಿ ಡೀಟೇಲ್ ಇರುತ್ತೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಈ ಒಂದು ಅಪ್ಲಿಕೇಶನ್ ಏನಿದೆ 24/7 ನಮಗೆ ಆಕ್ಸೆಸ್ ಮಾಡ್ತಾ ಇದೆ ಲೋನ್ ಇನ್ಫಾರ್ಮೇಷನ್ ಬಗ್ಗೆ. ಹಾಗೆ ಇದು 2.0 ಲ್ಯಾಕ್ ಪೀಪಲ್ಸ್ ಕಸ್ಟಮರ್ಸ್, ಆ್ಯಪಿ ಕಸ್ಟಮರ್ಸ್ನ ನಾವಿಲ್ಲಿ ನೋಡಬಹುದು. ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಅವರು ಕೂಡ ಲೋನ್ ತೊಗೊಂಡಿದ್ದಾರೆ. 1 ಕ್ಲಿಕ್ಕಲ್ಲಿ ನಮಗೆ ಎಲ್ಲ ರೀತಿಯಾಗಿ ಡೀಟೇಲ್ಸ್ನ ಇವರು ತೋರಿಸ್ತಾ ಇದ್ದಾರೆ. ನಮಗೇನಾದರೂ ಹೆಲ್ಪ್ ಬೇಕಿತ್ತು ಅಂದರೆ ಇಲ್ಲಿ ನಮಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಮಂಡೇ ಟು ಫ್ರೈಡೇ ಇವರು ಇಶ್ಯೂಸ್ನೆಲ್ಲ ಕ್ಲಿಯರ್ ಕೂಡ ಮಾಡ್ತಾರೆ ನಮಗೇನಾದರೂ ಇಶ್ಯೂಸ್ ಇತ್ತು ಅಂದರೆ. ಹಾಗೆ ಇಲ್ಲಿ ಕ್ವಿಕ್ ಟಾಪ್ ಅಪ್ ಅನ್ನೋದು ಸಿಗ್ತಾ ಇದೆ. ಇಲ್ಲಿ ಇನ್ಸ್ಟೆಂಟಾಗಿ ಮನಿನ ಎಕ್ಸಿಸ್ಟಿಂಗ್ ಲೋನ್ಗೆ ನಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ನಾವಿಲ್ಲಿ ನಮ್ಮ ಒಂದು ಸ್ಮಾರ್ಟ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕೂಡ ಮಾಡ್ಕೋಬಹುದು ಪ್ರೆಡಿಕ್ಟಿಂದ. ಈ ಒಂದು ಅಪ್ಲಿಕೇಶನ್ ತುಂಬಾ ಫಾಸ್ಟ್, ಸೆಕ್ಯೂರ್ ಆಗಿ, ಟ್ರಾನ್ಸ್ಪರೆಂಟ್ ಆಗಿದೆ. ಇಲ್ಲಿ ನಮಗೆ ಲೋನ್ಸ್ ಅನ್ನೋದು ತುಂಬಾ ಸೆಕ್ಯೂರ್ ಆಗಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇದು ಒಂದು ಇಂಡಿಯಾದ ಒಂದು ಬೆಸ್ಟ್ ಲೋನ್ ಆ್ಯಪ್ ಅಂತಲೇ ಹೇಳ್ಬೋದು. ಇಲ್ಲಿ ನಮಗೆ ಸೀಮ್ಲೆಸ್ ಆಫರ್ಸ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಆ್ಯಪ್ ಮೂಲಕ. 24/7 ನಮಗೆ ಆನ್ಲೈನ್ ಎಕ್ಸ್ಪೀರಿಯನ್ಸ್ ಕೂಡ ಸಿಗ್ತಾ ಇದೆ. ಮ್ಯಾನೇಜ್ ಕೂಡ ಮಾಡ್ಕೋಬಹುದು ನಮ್ಮ ಒಂದು ಲೋನ್ಸ್ನ. ಹಾಗೆ ನಮ್ಗೆ ಇವರು ಗೋಲ್ಡ್ ಲೋನ್ಸ್, ಹೋಮ್ ಲೋನ್ಸ್ ಅಥವಾ MSME ಲೋನ್ಸ್, ಈ ರೀತಿಯಾಗಿ ಪ್ರೀ ಲೋನ್ಸ್, ಈ ಎಲ್ಲ ಲೋನ್ಸ್ನ ನಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಗೆ ನೀವೇನಾದರೂ ಸ್ಯಾಲರಿಡ್ ಪರ್ಸನ್ ಇದ್ರಿ ಅಂದರೆ, ಇಂಡಿವಿಜುವಲ್ ಅಥವಾ ನೀವೇನಾದರೂ ಸೆಲ್ಫ್ ಎಂಪ್ಲಾಯ್ಡ್ ಇದ್ರಿ ಅಂದರೂ ಕೂಡ ನಿಮಗೆ ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಜಸ್ಟ್ ನಿಮ್ಮ ಒಂದು ಫಿಂಗರ್ ಟಿಪ್ಸಿಂದ ನೀವು ಲೋನ್ ಅನ್ನು ತಗೋಬಹುದಾಗಿದೆ. ಇಲ್ಲಿ ನಮಗೆ ಕಂಪ್ಲೀಟ್ ಆಗಿ ಲೋನ್ ಡೀಟೇಲ್ಸ್ ಕೂಡ ನಾವು ನೋಡ್ಕೋಬಹುದು. ನಮ್ಮ ಒಂದು ರಿಯಲ್ ಟೈಮ್ನ ಟ್ರ್ಯಾಕ್ ಕೂಡ ಮಾಡ್ಕೋಬಹುದಾಗಿದೆ. ಇದು ಒಂದು ಸಿಂಪ್ಲಿಫೈ ಆಗಿರುವಂಥ ಒಂದು ಲೋನ್ ಎಕ್ಸ್ಪೀರಿಯನ್ಸ್ ಕೂಡ ನಮಗೆ ಸಿಗುತ್ತೆ. ಫಾಸ್ಟ್, ಸೆಕ್ಯೂರ್, ಟ್ರಾನ್ಸ್ಪರೆಂಟ್ ಆಗಿದೆ. ಇದು ಒಂದು ಗ್ಲೋಬಲ್ ಕ್ಯಾಪಿಟಲ್ ಲಿಮಿಟೆಡ್ ಕಡೆ ಕೂಡ ಆಗಿದೆ. ಹಾಗೆ ಈ ಒಂದು ಆ್ಯಪಲ್ಲಿ ನಮಗೆ ಈ ರೀತಿಯಾಗಿ ಲೋನ್ಸ್ನ ಪ್ರೊವೈಡ್ ಮಾಡ್ತಾ ಇದ್ದಾರಲ್ವ, ಅದೇ ರೀತಿಯಾಗಿ ಇವರು ಬೇರೆ ರೀತಿಯಾಗಿ ಅನ್ಸೆಕ್ಯೂರ್ಡ್ ಲೋನ್ಸ್ನ ಪ್ರೊವೈಡ್ ಮಾಡೋದಿಲ್ಲ. ನಮಗೆ ಇಲ್ಲಿ ನೋಟ್ ಕೂಡ ಕೊಟ್ಟಿದ್ದಾರೆ. ಕ್ಯಾಪ್ರಿ ಲೋನ್ಸ್ ಅನ್ನೋದು ಏನಿದೆ, ಇವರು ನಮಗೆ ತುಂಬಾನೇ ಸೆಕ್ಯೂರ್ಡ್ ಆಗಿರುವಂಥ ಒಂದು ಲೋನ್ಸ್ ಆಫರ್ನ ಮಾತ್ರ ಮಾಡ್ತಾ ಇದ್ದಾರೆ. ಆದರೆ ಇವ್ರು ಏನಿದ್ದಾರೆ, ಪರ್ಸ್ನಲ್ ಲೋನ್ ಆಗಿರ್ಬೋದು, ಪ್ರಿಡೇಟರಿ ಲೋನ್ಸ್ ಆಗಿರ್ಬೋದು, ಹಾಗೆ ಅನ್ಸೆಕ್ಯೂರ್ಡ್ ಲೋನ್ಸ್ನ ಇವರು ಪ್ರೊವೈಡ್ ಮಾಡೋದಿಲ್ಲ. ಇದು ಒಂದು ನೋಟ್ ಅಂತಲೇ ಹೇಳ್ಬೋದು. ತುಂಬಾ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಈ ಒಂದು ಅಪ್ಲಿಕೇಶನ್ದು. ಇದು ಒಂದು ಟ್ರಸ್ಟೆಡ್ ಆ್ಯಪ್ ಅಂತಲೇ ಹೇಳ್ಬೋದು. ಇಲ್ಲಿ ನಮಗೆ ಯಾಕೆ ಚೂಸ್ ಮಾಡ್ಕೋಬೇಕು ಈ ಒಂದು ಅಪ್ಲಿಕೇಶನ್ ಅನ್ನೋ ರೀಸನ್ ನೋಡೋದಾದರೆ, ಇದು ಒಂದು ಆನ್ಲೈನಲ್ಲಿ ಕನ್ವೀನಿಯನ್ಸ್ ಆಗಿದೆ, ಅಪ್ಲೈ ಮಾಡ್ಕೊಳ್ಳೋಕ್ಕೆ ತುಂಬಾ ಈಸಿ ಆಗಿದೆ. ಹಾಗೆ ನಮ್ಮ ಒಂದು ಪೇಮೆಂಟ್ಸ್ ಏನಿರುತ್ತೆ ತುಂಬಾ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ಮೇಂಟೈನ್ ಮಾಡಿರ್ತಾರೆ. ಹಾಗೆ ನಾವಿಲ್ಲಿ ಲೋನ್ ಹಿಸ್ಟ್ರಿ ಆಗಿರ್ಬೋದು, ಸ್ಟೇಟ್ಮೆಂಟ್ಸ್, ಡೀಟೇಲ್ಡ್ ಡಾಕ್ಯುಮೆಂಟೇಷನ್ ಏನಿರುತ್ತೆ ಅಲ್ವಾ, ಅದನ್ನು ನಾವು ಎನಿ ಟೈಮ್ ಎನಿವೇರ್ ಆಕ್ಸೆಸ್ನ ಮಾಡ್ಕೋಬಹುದಾಗಿದೆ ಕಂಪ್ಲೀಟಾಗಿ. ಈ ರೀತಿಯಾಗಿ ಇವರು ಲೋನ್ಸ್ನ ಬಗ್ಗೆ ನಮಗೆ ಬೆನಿಫಿಟ್ಸ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಡಾಟಾ ಸೆಕ್ಯೂರಿಟಿ ಅನ್ನೋದು ತುಂಬಾ ಸೇಫ್ ಇರುತ್ತೆ, ಟ್ರಾನ್ಸ್ಪರೆನ್ಸಿ ಆಗಿರುತ್ತೆ. ಯಾವುದೇ ರೀತಿಯಾಗಿ ಹಿಡನ್ ಚಾರ್ಜಸ್ ಕೂಡ ನಮಗೆ ಇರೋದಿಲ್ಲ. ಇಲ್ಲಿ ನಮಗೆ ಗೋಲ್ಡ್ ಲೋನ್ ಕೂಡ ನಮಗೆ ಸಿಗ್ತಾ ಇದೆ. ಲೋನ್ ಡೀಟೇಲ್ಸ್ನ ಬಂದುಬಿಟ್ಟು ಇಲ್ಲಿ ಆನ್ ಡಿಮ್ಯಾಂಡ್ ಮೇಲೆ ಇನ್ಫಾರ್ಮೇಷನ್ ಎನಿ ಟೈಮ್ ಇವರು ಆಕ್ಸೆಸ್ನ ಮಾಡ್ತಾ ಇದ್ದಾರೆ ಲೋನ್ ಬಗ್ಗೆ. ಹಾಗೆ ಇಲ್ಲಿ ಎಫರ್ಟ್ಲೆಸ್ ರೀಪೇಮೆಂಟ್ಸ್ ಇರುತ್ತೆ. ಹಾಗೆ ಇಲ್ಲಿ ಸ್ಟೇಟ್ಮೆಂಟ್ಸ್ ಆಫ್ ಅಕೌಂಟ್ ಅನ್ನೋದು ನಾವು ಎನಿ ಟೈಮ್ ರಿವ್ಯೂ ಮಾಡ್ಕೋಬಹುದು. ಟ್ರಾನ್ಸ್ಪರೆಂಟ್ ಡಾಕ್ಯುಮೆಂಟೇಷನ್ ಇರುತ್ತೆ. ಕಸ್ಟಮರ್ಗೆ ತುಂಬಾ ಫ್ರೆಂಡ್ಲಿಯಾಗಿ ಮ್ಯಾನರ್ ಆಗಿದೆ ಇದು ಒಂದು ಅಪ್ಲಿಕೇಶನ್. ಹಾಗೆ ಇಲ್ಲಿ ಫ್ಲೆಕ್ಸಿಬಲ್ ಟೆನ್ಯೂರ್ ರೇಟ್ಸ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಮಿನಿಮಮ್ ಟೆನ್ಯೂರ್ ಬಂದುಬಿಟ್ಟು 12 ಮಂತ್ಸ್ ಇರುತ್ತೆ. ಮ್ಯಾಕ್ಸಿಮಮ್ ಟೆನ್ಯೂರ್ ಅನ್ನೋದು 24 ಮಂತ್ಸ್ ಇರುತ್ತೆ. ಮಿನಿಮಮ್ APR 11%, ಮ್ಯಾಕ್ಸಿಮಮ್ APR ಬಂದುಬಿಟ್ಟು 30.20% ಇರುತ್ತೆ. ಹಾಗೆ ಇಲ್ಲಿ ರಿಪ್ರೆಸೆಂಟೇಟಿವ್ ಎಕ್ಸಾಂಪಲ್ನ ನೋಡೋದಾದರೆ, ಇವರು ಒಂದು ನಮಗೆ ಎಕ್ಸಾಂಪಲ್ನ ಕೊಟ್ಟಿದ್ದಾರೆ. ಪ್ರಿನ್ಸಿಪಲ್ ಅಮೌಂಟ್ ನಮ್ಮದು ಸಪೋಸ್ 1 ಲ್ಯಾಕ್ ಇತ್ತು ಅಂದರೆ ಇದಕ್ಕೆ APR ಬಂದುಬಿಟ್ಟು 18% ಇರುತ್ತೆ. ಟೆನ್ಯೂರ್ ಅನ್ನೋದು 12 ಮಂತ್ಸ್ ಇರುತ್ತೆ. ಮಂತ್ಲಿ ಇಂಟ್ರೆಸ್ಟ್ ನಮ್ಮದು 1500 ರೂಪೀಸ್ನ ಪೇ ಮಾಡ್ಕೋಬೇಕು. ಈ ರೀತಿಯಾಗಿ ನಮಗೆ ಇವರು ಡೀಟೇಲ್ನ ಕೊಟ್ಟಿದ್ದಾರೆ ಎಕ್ಸಾಂಪಲ್ನ ಮುಖಾಂತರ. ಇದು ಏನಿದೆ ಗೋಲ್ಡ್ ಲೋನ ಡೀಟೇಲ್ಸ್ ಆಗಿದೆ. ಹಾಗೆ ಇವರು ತುಂಬಾ ಲೋನ್ ಆಫರಿಂಗ್ ಮಾಡ್ತಾ ಇದ್ದಾರೆ. ಗೋಲ್ಡ್ ಲೋನ್, ಹೋಮ್ ಲೋನ್, MSME ಲೋನ್, ಈ ರೀತಿಯಾಗಿ ಲೋನ್ಸ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹೋಮ್ ಲೋನ್ ಏನಾದರೂ ಇತ್ತು ಅಂದರೆ ನಮಗೆ ಅಪ್ ಟು 5 crore ವರೆಗೂ ಪ್ರೊವೈಡ್ ಮಾಡ್ತಾರೆ. ಪೀರಿಯಡ್ ಬಂದುಬಿಟ್ಟು 1 to 25 years ಇರುತ್ತೆ.
ಹಾಗೆ ಇಲ್ಲಿ MSME ಲೋನ್ ನೋಡೋದಾದ್ರೆ ಲೋನ್ ಅಮೌಂಟ್ ಬಂದ್ಬಿಟ್ಟು ನಮಗೆ ಅಪ್ ಟು 5 crore ಪ್ರೊವೈಡ್ ಮಾಡ್ತಾ ಇದ್ದಾರೆ. ರೀಪೇಮೆಂಟ್ ಪೀರಿಯಡ್ ಬಂದ್ಬಿಟ್ಟು 1 to 15 years ಇರುತ್ತೆ. ಹಾಗೆ ಎಂಪ್ಲಾಯರ್ಸ್ ಏನಾದರೂ ಇದ್ರು ಅಂದರೆ ಅವರಿಗೂ ಕೂಡ ಕ್ಯಾಪ್ರಿ ಲೋನ್ಸ್ ಅಂತ ಕೂಡ ಇವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇದು ಒಂದು ರಿಯಲ್ ಟೈಮ್ ಟ್ರ್ಯಾಕಿಂಗ್ ಆಗಿದೆ. ಹಾಗೆ ಇಲ್ಲಿ ಆಸ್ ಅ ಫ್ರೀ ಪೇಮೆಂಟ್ಸ್ ಕೂಡ ನಾವು ಮಾಡ್ಕೋಬಹುದು. ಲೋನ್ ಡೀಟೇಲ್ಸ್ ಕೂಡ ಇವರು ನೀಟಾಗಿ ನಮಗೆ ತಿಳಿಸ್ತಾರೆ. ಈ ಒಂದು ಅಪ್ಲಿಕೇಶನ್ನ ನಾನು ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡ್ರೆ ಈ ಒಂದು ಅಪ್ಲಿಕೇಶನ್ ನಿಮಗೆ ಸಿಗುತ್ತೆ. ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಮೊದಲಾಗಿ ನೀವಿಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಎಂಟರ್ ಮಾಡಿಕೊಂಡು ರಿಜಿಸ್ಟರ್ ಆಗಿ ಆ ನಂತರ ನಿಮ್ಮ ಒಂದು ಫುಲ್ ನೇಮ್ನ ಕೇಳುತ್ತೆ. ಫುಲ್ ನೇಮ್ ಎಂಟರ್ ಮಾಡಿಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡ್ಕೊಳ್ಳಿ. ಆ ನಂತರ ಸಿಟಿ ನೇಮ್ನ ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ನಮಗೆ ಪ್ರಾಡಕ್ಟ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ನಮಗೆ ಗೋಲ್ಡ್ ಲೋನ್, MSME ಲೋನ್, ಹೋಮ್ ಲೋನ್, ಕನ್ಸ್ಟ್ರಕ್ಷನ್ ಫೈನಾನ್ಸ್ ಲೋನ್ ಹಾಗೆ ಸೋಲಾರ್ ಫೈನಾನ್ಸ್ ಲೋನ್ ಈ ರೀತಿಯಾಗಿ 5 ಲೋನ್ಸ್ನ ಇವರು ಆಫರಿಂಗ್ ಮಾಡ್ತಾ ಇದ್ದಾರೆ. ಸೊ ನಾನಿಲ್ಲಿ ಗೋಲ್ಡ್ ಲೋನ್ ಯಾವ ರೀತಿಯಾಗಿ ನಾವಿಲ್ಲಿ ಅಪ್ಲೈ ಮಾಡ್ಕೋಬೇಕು ಏನೆಲ್ಲ ಡೀಟೇಲ್ಸ್ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಗೋಲ್ಡ್ ಲೋನ್ ನೋಡ್ಕೊಳ್ಳೋದಾದರೆ ಎಲಿಜಿಬಿಲಿಟಿ ನೋಡಬೇಕಂದ್ರೆ ಮೊದಲೇದಾಗಿ ನಮ್ಮ ಒಂದು ಏಜ್ ಅನ್ನೋದು ಏನಿರುತ್ತೆ 18 years ಅಬೋನೇ ಇರಬೇಕಾಗುತ್ತೆ. ಹಾಗೆ ನಾವು ಏನಿದ್ದೀವಿ ಇಂಡಿಯನ್ ಸಿಟಿಸನ್ ಆಗಿರಬೇಕು. ನಮ್ಮ ಒಂದು ಓನರ್ಶಿಪ್ ಏನಿರುತ್ತೆ ಗೋಲ್ಡ್ ಜ್ಯುವೆಲರಿದು ಪ್ಯೂರಿಟಿ ಅನ್ನೋದು 18 to 22 ಕ್ಯಾರೆಕ್ಟರ್ಸ್ ಒಳಗಡೆ ಇದ್ದರೆ ಮಾತ್ರ ನಮಗೆ ಇವರು ಗೋಲ್ಡ್ ಲೋನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಅಂತ ನೋಡೋದಾದ್ರೆ ಐಡೆಂಟಿಟಿ ಪ್ರೂಫ್ನ ಕೊಡಬೇಕು. ಐಡೆಂಟಿಟಿ ಪ್ರೂಫ್ಗೆ ಪ್ಯಾನ್ ಕಾರ್ಡ್, ವೋಟರ್ ID, ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್ ಇಷ್ಟರಲ್ಲಿ ಒಂದು ನಾವು ಐಡೆಂಟಿಟಿ ಪ್ರೂಫ್ಗೆ ಕೊಡಬೇಕಾಗುತ್ತೆ. ಅಡ್ರೆಸ್ ಪ್ರೂಫ್ನ ನೋಡೋದಾದ್ರೆ ಆಧಾರ್ ಕಾರ್ಡ್, ಪಾಸ್ಪೋರ್ಟ್, ಎಲೆಕ್ಟ್ರಿಸಿಟಿ ಬಿಲ್, ವೋಟರ್ ID, ರೇಷನ್ ಕಾರ್ಡ್, ಜಾಬ್ ಕಾರ್ಡ್ ಇಶ್ಯೂಡ್, ಡ್ರೈವಿಂಗ್ ಲೈಸೆನ್ಸ್ ಇಷ್ಟರಲ್ಲಿ ಒಂದು ನಾವು ಅಡ್ರೆಸ್ ಪ್ರೂಫ್ಗೆ ಕೊಡಬೇಕು. ಈ ಎಲ್ಲ ಡಾಕ್ಯುಮೆಂಟ್ಸ್ ಎಲಿಜಿಬಿಲಿಟಿ ನಮಗೆ ಇರಬೇಕಾಗುತ್ತೆ. ಸೊ ಗೋಲ್ಡ್ ಲೋನ್ ನಮಗೆ ಈಸಿಯಾಗಿ ಇವರು ಪ್ರೊವೈಡ್ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ನಮ್ಮ ಒಂದು ಲೊಕೇಶನ್ನ ಕೇಳುತ್ತೆ. ಸೊ ಸಿಟಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಲೋನ್ ಅಮೌಂಟ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ಆಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ KYC ವೆರಿಫಿಕೇಷನ್ಗೆ ನಮ್ಮ ಒಂದು ಆಧಾರ್ ನಂಬರ್ನ ಕೇಳುತ್ತೆ. ಆಧಾರ್ ನಂಬರ್ನ ಎಂಟರ್ ಮಾಡ್ಕೊಂಡ ನಂತರ OTP ಕಳಿಸ್ತಾರೆ. ಸೊ ಆಧಾರ್ OTPನ ಎಂಟರ್ ಮಾಡಿಕೊಂಡು ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. KYC ವೆರಿಫಿಕೇಷನ್ ಕಂಪ್ಲೀಟ್ ಆದ ನಂತರ ನಾನಿಲ್ಲಿ ಗೋಲ್ಡ್ ಲೋನ್ನ ಡೋರ್ ಸ್ಟೆಪ್ಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಸೊ ಇಲ್ಲಿ ಡೋರ್ ಸ್ಟೆಪ್ಗೆ ಅವರು ನಮ್ಮ ಒಂದು ಅಡ್ರೆಸ್ ಇರುತ್ತೆ ಅಲ್ವಾ, ಆಧಾರ್ ಕಾರ್ಡ್ನಲ್ಲಿರೋ ಒಂದು ಅಡ್ರೆಸ್ನ ನಾನು ಇವರಿಗೆ ಪ್ರೊವೈಡ್ ಮಾಡಿದ್ದೆ KYC ಮುಖಾಂತರ. ಸೊ ಆ ಒಂದು ಅಡ್ರೆಸ್ಗೆ ಇವರು ಡೋರ್ ಸ್ಟೆಪ್ಗೆ ಬಂದ್ಬಿಟ್ಟು ನಮ್ಮ ಒಂದು ಗೋಲ್ಡ್ ಏನಿರುತ್ತೆ ಆ ಒಂದು ಗೋಲ್ಡ್ನ ಇವರು ಕ್ಯಾಲ್ಕುಲೇಟ್ ಮಾಡಿಕೊಂಡು ಆ ಒಂದು ಗೋಲ್ಡ್ಗೆ ಎಷ್ಟು ಲೋನ್ ಅಮೌಂಟ್ ನಮಗೆ ಬೇಕಾಗಿದೆ ಆ ಒಂದು ಲೋನ್ ಅಮೌಂಟ್ನ ಗೋಲ್ಡ್ ತಗೊಂಡ ನಂತರ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಮಾಡ್ತಾರೆ. ಈ ರೀತಿಯಾಗಿ ಇಲ್ಲಿ ಗೋಲ್ಡ್ ಲೋನ ನಮ್ಮ ಒಂದು ಡೋರ್ ಸ್ಟೆಪ್ಗೆ ಬಂದು ಗೋಲ್ಡ್ ಲೋನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ನಿಮಗೂ ಕೂಡ ಗೋಲ್ಡ್ ಲೋನ್ ಅಥವಾ ಏನಾದರೂ ಹೋಮ್ ಲೋನ್, MSME ಲೋನ್, ಸೋಲಾರ್ ಫೈನಾನ್ಸ್ ಲೋನ್ ಈ ರೀತಿಯಾಗಿ ನಿಮ್ಗೆ ಏನಾದರೂ ಲೋನ್ ಬೇಕಿತ್ತು ಅಂದರೆ ಇವರು ಬ್ರಾಂಚ್ಗೂ ಕೂಡ ಬರ್ತಾರೆ. ಹಾಗೆ ಡೋರ್ ಸ್ಟೆಪ್ಪಿಗೂ ಕೂಡ ಬಂದು ನಮಗೆ ಲೋನ್ ಅಂದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ನೋಡಿದ್ರಲ್ವ ಗಾಯ್ಸ್ ಯಾವ ರೀತಿಯಾಗಿ ಇಲ್ಲಿ ನೀವು ಗೋಲ್ಡ್ ಲೋನ ಡೋರ್ ಸ್ಟೆಪ್ ಮುಖಾಂತರ ತಗೋಬಹುದಾಗಿದೆ ಅಂತ. ಇದಾಗಿದೆ ಇವತ್ತಿನ ವಿಡಿಯೋ ಗಾಯ್ಸ್. ನಿಮ್ಮ ಹತ್ರ ಕೂಡ ಏನಾದರೂ ಗೋಲ್ಡ್ ಇತ್ತು, ನೀವು ಕೂಡ ಫಂಡ್ ಬೇಕಿತ್ತು ಗೋಲ್ಡ್ ಮುಖಾಂತರ ಅಂತಂದರೆ ಈ ಒಂದು ಅಪ್ಲಿಕೇಶನಲ್ಲಿ ಡೋರ್ ಸ್ಟೆಪ್ಗೆ ಬಂದುಬಿಟ್ಟು ಲೋನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ನಿಮಗೂ ಕೂಡ ಅವಶ್ಯಕತೆ ಇತ್ತು ಅಂದರೆ ಗೋಲ್ಡ್ ಲೋನ್ ತೊಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್. ಬಾಯ್.